ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾ ಚಾನಲ್ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ನಾನು 40 ಇಂಚು ಚೆಸ್ಟ್ ಮೆಜರ್ಮೆಂಟ್ ಇರೋ ಬ್ಲೌಸ್ ಕಟಿಂಗ್ನ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಬೇಡ್ರಿ, ಕೊನೆ ತನಕ ನೋಡಿರಿ. ತುಂಬ ಜನ ಪಾಸಿಟಿವ್ ಆಗಿ ಕಮೆಂಟ್ ಮಾಡಕತ್ತೀರಿ, ತುಂಬ ಈಸಿ ಮೆಥಡಲ್ಲಿ ತಿಳಿಸ್ಕೊಡಕತ್ತೀರಿ ಅಂತೇಳಿ. ಕೆಲವೊಂದು ಜನ ನೀವು ಸ್ಟಿಚ್ ಮಾಡಿರೋ ಬ್ಲೌಸ್ನ ಫೋಟೋ ತೆಗೆದು ವಾಟ್ಸಪ್ಪಲ್ಲಿ ಹಾಕ್ತಾ ಇದ್ದೀರಿ. ಒಬ್ಬೊಬ್ಬರು ಸ್ಟಿಚಿಂಗ್ ಅಂತೂ ತುಂಬ ನೀಟಾಗಿ ಬಂದೈತಿ, ಪರ್ಫೆಕ್ಟಾಗಿ ಬರಾಕತ್ತೈತಿ. ಸ್ಟಾರ್ಟಿಂಗಲ್ಲಿ ಅದೇ ರೀತಿ ಸ್ವಲ್ಪ ಹೆಚ್ಚು ಕಡಿಮೆ ಹಾಕಿರ್ತೈತಿ, ನಡಿತೈತಿ. ಯಾಕಂದ್ರೆ ನಾವು ಫಸ್ಟ್ ಕಲಿತಾ ಇರುವಾಗ ಮಿಸ್ಟೇಕ್ ಮಾಡಿದ್ರೇ ಗೊತ್ತಾಗ್ತೈತಿ ನಾವು ಎಲ್ಲಿ ತಪ್ಪು ಮಾಡಕತ್ತೀವಿ ಅಂತೇಳಿ. ಪರವಾಗಿಲ್ಲ, ಒಂದು ಎರಡು ಮೂರು ಬ್ಲೌಸ್ ಆ ಥರ ಆದರೂ ಪರವಾಗಿಲ್ಲ. ನೆಕ್ಸ್ಟ್ ನಿಮ್ಗೆ 4ನೇ ಬ್ಲೌಸ್ ಆದರೂ ನೀಟಾಗಿ ಬರ್ತೈತಲ್ಲ, ಆ ಥರ ಟ್ರೈ ಮಾಡಿರಿ. ಒಂದು 2-3 ಸಿಸ್ಟರು ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿರಿ. ಶ್ರುತಿ ಮತ್ತು ವಾಸಂತಿ ಅವರು ತುಂಬ ಚೆನ್ನಾಗಿ ಮಾಡಿರಿ. ಸ್ಟಿಚಿಂಗ್ ಅಂತ ನಿಮಗೆ ತುಂಬ ಪರ್ಫೆಕ್ಟಾಗಿ ಹಾಕಿದ್ದೀರಲ್ಲ, ತುಂಬ ನೀಟಾಗಿ ಬಂದೈತಿ. ಬಟ್ ಶ್ರುತಿ ಅನ್ನೋರು ಅಷ್ಟೇ ಒಂದು ಚೂರು ಏನು ಮಾಡಿದಾರೆ ಅಂತಂದರೆ, ಹೊಲಿಗೆನ ಹಾಕುವಾಗ ತುದಿಗೆ ಹಾಕ್ಯಾರ. ಅವು ಏನಾಗ್ತೈತಿ ಅಂತಂದರೆ ಅವಾಗ ನೀಟಾಗಿ ಕಾಣ್ತೈತಿ. ಬಟ್ ಸ್ವಲ್ಪ ಏನಾದರೂ ಹಿಂಗೆ ಹಿಡಿದು ಈ ಥರ ಎಳೆದ್ಬಿಟ್ರೆ ಏನಾಗ್ತೈತಿ, ಹೊರಗಡೆ ಅದು ಬಟ್ಟೆ ಜಾಸ್ತಿ ಹಿಂಗೆ ಬಿಚ್ಚುಗಳ ಚಾನ್ಸಸ್ ಇರ್ತೈತಿ. ಸ್ವಲ್ಪ ಒಳಗಡೆ ಹೊಲಿಗೆ ಹಾಕ್ತಾ ಹೋಗ್ರಿ. ನೀವು ಸ್ಟಿಚ್ ಮಾಡ್ತಾ ಹೋದರೆ ಅದೇ ಬರ್ತೈತಿ. ಸ್ವಲ್ಪ ಟ್ರೈ ಮಾಡ್ತಾ ಹೋಗ್ರಿ, ಇನ್ನೂ ಸ್ವಲ್ಪ ಬರ್ತೈತಿ. ಬಟ್ ವಾಸಂತಿ ಅವರು ತುಂಬ ನೀಟಾಗಿ ಸ್ಟಿಚ್ ಮಾಡಿರ. ಅವರು ಬ್ಲೌಸು ಪರ್ಫೆಕ್ಟಾಗಿ ಅಂದರೆ ಸ್ಟಾರ್ಟಿಂಗಲ್ಲಿ ಒಂದು 2-3 ಬ್ಲೌಸ್ ಭಾಳ ಪೈಪಿಂಗ್ ಎಲ್ಲ ಪೂರ್ತಿಯಾಗಿ ರಿಂಗ್ ಆಗೋದು ಈ ಥರ ಆಗಿತ್ತು. ಬಟ್ ಮೊನ್ನೆ ಒಂದು ಸ್ಟಿಚ್ ಮಾಡಿದ ಬ್ಲೌಸ್ ಹಾಕಿದ್ರು, ತುಂಬ ಚೆನ್ನಾಗಿ ನೀಟಾಗಿ ಬಂದೈತಿ ಅದನ್ನು ನೋಡೋಕೆ. ಅದೇ ರೀತಿಯೇ ಸ್ಟಿಚಿಂಗ್ನ ಕಂಟಿನ್ಯೂ ಮಾಡ್ತಾ ಹೋಗ್ರಿ, ತುಂಬ ನೀಟಾಗಿ ಬರ್ತೈತಿ. ಇವತ್ತಿನ ವಿಡಿಯೋದಲ್ಲಿ 40 ಇಂಚು ಚೆಸ್ಟ್ ಮೆಜರ್ಮೆಂಟ್ ಇರೋ ಬ್ಲೌಸ್ನ ಯಾವ ರೀತಿ ಆರ್ಮೋಲು ಮತ್ತು ಶೋಲ್ಡರು ಮತ್ತು ನೆಕ್ ಬಿಡೋದನ್ನ ತೊಗೋಬೇಕಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಬೇಡ್ರಿ, ಕೊನೆ ತನಕ ನೋಡಿರಿ. ಏನಾದರೂ ಡೌಟ್ ಬಂತು ಅಂದರೆ ಕಮೆಂಟ್ ಮಾಡಿರಿ, ನಾನು ಖಂಡಿತ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿರಿ ಫ್ರೆಂಡ್ಸ್, ಇದು ಲೈನಿಂಗ್ ಕ್ಲಾತ್ ಮತ್ತು ಮೆಜರ್ಮೆಂಟ್ ಬ್ಲೌಸ್ ಇಲ್ಲೈತಿ. ಇವಾಗ ಮೆಜರ್ಮೆಂಟ್ ಮಾಡ್ತಾನೆ ಕಟ್ಟಿಂಗ್ನ ಮಾಡ್ಕೊಳ್ಳೋಣ. ಫಸ್ಟ್ ಇವಾಗ ನಾನು ಕಾಟನ್ ಲೈನಿಂಗ್ ತೊಗೊಂಡಿದ್ದೀನಿ. ನೋಡಿರಿ, ಫಸ್ಟ್ ಬಟ್ಟೆನ ಈ ರೀತಿ ಫೋಲ್ಡ್ ಮಾಡಿರಿ. ಫೋಲ್ಡ್ ಮಾಡಿದ ನಂತರ ಫಸ್ಟ್ ಇವಾಗ ಬ್ಲೌಸಿಂದು ಚೆಸ್ಟ್ ಮೆಜರ್ಮೆಂಟ್ನ ಅಳತೆ ಮಾಡ್ಕೋಬೇಕು. ನೋಡ್ರಿ, ಬಟ್ಟೆನ ಹುಕ್ ಪಟ್ಟಿ ಸೈಡ್ ಅಳತೆನ ಮಾಡ್ಕೊರಿ. ನೋಡ್ರಿ, ಇಲ್ಲಿಂದ ಇಲ್ಲಿಗೆ ಎಷ್ಟೈತಿ? 10 ಇಂಚ್ ಐತಿ. 10 ಇಂಚ್ ಅಂದ್ರೆ 10ನ 4 ಸಾರಿ ಇದನ್ನು ಇಂಟು ಮಾಡಿರಿ. 4 ಭಾಗ ಆಯ್ತಂದ್ರೆ 40 ಇಂಚು ಚೆಸ್ಟ್ ಮೆಜರ್ಮೆಂಟ್ ಆಗ್ತೈತಿ. ಇದು ರೆಡಿ ಇರೋದು 40 ಇಂಚು ಆಗುತ್ತಾ. ನೋಡ್ರಿ, ನಾವು ಇಲ್ಲಿ ಬಟ್ಟೆನ ಯಾವ ರೀತಿ ತೊಗೋಬೇಕು ಅಂತಂದ್ರೆ, ಇಲ್ಲಿಂದ ಇಲ್ಲಿಗೆ 10 ಇಂಚು ನಮ್ಮದು ರೆಡಿ ಇರೋದು ಚೆಸ್ಟ್ ಮೆಜರ್ಮೆಂಟು. ನೆಕ್ಸ್ಟ್ ಅದಕ್ಕೆ 1.5 ಇಂಚು ಸ್ಟಿಚಿಂಗಿಗೆ ಅಂತೇಳಿ ಆ್ಯಡ್ ಮಾಡಿ ಟೋಟಲಾಗಿ 11.5 ಇಂಚನ್ನ ನಾವು ತೊಗೋಬೇಕು. ನೋಡಿರಿ, ಇಲ್ಲಿಂದ ಇಲ್ಲಿಗೆ 11.5 ಇಂಚನ್ನ ತೊಗೊಂಡಿದ್ದೀನಿ. ಇಲ್ಲಿಂದ ನೋಡಿರಿ, ಇಲ್ಲಿಂದ ಹಿಡಿದು ನಾವು ಲಾಸ್ಟ್ ಇಲ್ಲಿ ಬಟ್ಟೆ ತೊಗೊತೀವಲ್ಲ, ಇಲ್ಲಿಗೆ ನಾವು 11.5 ಇಂಚನ್ನ ತೊಗೋಬೇಕು. 11.5 ಇಂಚ್ ತೊಗೊಂಡು ಇದು ಬಟ್ಟೆನ ಕಟ್ಟಿಂಗ್ನ ಮಾಡ್ಕೊರಿ. ಅಷ್ಟು ಸೈಡು ನೀಟಾಗಿ ಕರೆಕ್ಟಾಗಿ ಇಲ್ಲಿಂದ ಇಲ್ಲಿಗೆ ಅಳತೆ ಮಾಡಿದರೆ 11.5 ಇಂಚ್ ಬರಬೇಕು. ಬಟ್ಟೆನ ಹೆಚ್ಚು ಕಡಿಮೆ ಕಟ್ ಮಾಡ್ಕೋಬೇಡ್ರಿ. ನೋಡಿರಿ, ಇಲ್ಲಿಂದ ಇಲ್ಲಿಗೆ 11.5 ಇಂಚ್ ಇಟ್ಕೊಂಡು ಕಟ್ಟಿಂಗ್ನ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಬ್ಲೌಸಿಂದು ಉದ್ದಾನ ನೋಡ್ಕೋಬೇಕು ಎಷ್ಟೈತೆ ಅಂತೇಳಿ. ಇಲ್ಲಿಂದ ಇಲ್ಲಿಗೆ ರೆಡಿ ಬ್ಲೌಸ್ ಉದ್ದ ಎಷ್ಟೈತಿ? 14.5 ಐತಿ. 1 ಇಂಚನ್ನ ಎಕ್ಸ್ಟ್ರಾ ತೊಗೋಬೇಕು. ಟೋಟಲಾಗಿ 15.5 ಇಂಚನ್ನ ನಾವು ತೊಗೋಬೇಕು. ನೋಡಿ, ಇಲ್ಲಿಂದ 15.5ಗೆ ಮಾರ್ಕ್ ಮಾಡ್ಕೋರಿ. ಇಲ್ಲೊಂದು ಲೈನ್ ಹಾಕೋರಿ. ನೋಡ್ರಿ, ಇದು ಬ್ಯಾಕ್ ಪಾರ್ಟ್. ನೆಕ್ಸ್ಟ್ ನೋಡ್ರಿ, ಇಲ್ಲಿಗೆ ನಾವು ಕರೆಕ್ಟಾಗಿ ಬಟ್ಟೆನ ಫೋಲ್ಡ್ ಮಾಡ್ಕೋರಿ. ಈ ರೀತಿ ಫೋಲ್ಡ್ ಮಾಡಿದ ನಂತರ
ಇಲ್ಲಿ ನೋಡ್ರಿ ಬಟ್ಟೆ ಇಲ್ಲಿ 15.5 ಇಲ್ಲಿಗೆ ಬರ್ತೈತಿ. ಇದು ಎಕ್ಸ್ಟ್ರಾನೇ ಐತಿ, ನಡೀತೈತಿ, ಏನಾಗಂಗಿಲ್ಲ. ಯಾಕಂದ್ರೆ ಕ್ರಾಸ್ ಬೆಲ್ಟ್ ತೊಗೊಳೋದಕ್ಕೆ ಅನುಕೂಲ ಆಕೈತಿ. ಇಷ್ಟು ಬಟ್ಟೆ ಎಕ್ಸ್ಟ್ರಾ ಬಂದ್ರೆ ಹಂಗೆ ಕಟ್ಟಿಂಗ್ಗೆ ಹಾಗೆ ಬಿಟ್ಕೋರಿ, ಅದನ್ನೇನು ಕಟ್ ಮಾಡಬೇಡ್ರಿ. ಓಕೆ, ನೆಕ್ಸ್ಟ್ ಇವಾಗ ನೆಕ್ ಬಿಡ್ತು. ನೆಕ್ ಬಿಡ್ತಾನೆ 2 ಮೇಲೆ ಒಂದು 2 ಪಾಯಿಂಟ್ ತೊಗೋರಿ. 2.5 ತೊಗೊಂಡ್ರೆ ತುಂಬ ಜಾಸ್ತಿ ಆಕೈತಿ, ಅಂದರೆ ಭುಜ ಜಾರ ಚಾನ್ಸಸ್ ಇರ್ತೈತಿ. 2 ಮೇಲೆ ಪಾಯಿಂಟ್ ತೊಗೋರಿ, 2 ಪಾಯಿಂಟ್ ತೊಗೋರಿ. ನೆಕ್ಸ್ಟ್ ನೆಕ್ ಉದ್ದನ ಅಳತೆ ಮಾಡ್ಕೊರಿ ಎಷ್ಟೈತೆ ಅಂತೇಳಿ. ನೆಕ್ ಉದ್ದ ನೋಡ್ರಿ ಟೋಟಲ್ ಆಗಿ 7 ಇಂಚ್ ಐತಿ. ನಾನು ಅರ್ಧ ಇಂಚು ಕಡಿಮೆ ಮಾಡಿರಿ ಅಂತ ಹೇಳ್ಯಾರ, ಹಂಗಾಗಿ 6.5 ತೊಗೊಳಕತ್ತೀನಿ. ನಿಮ್ದು ಎಷ್ಟು ಇರ್ತೈತಿ ಅಷ್ಟನ್ನ ಇಟ್ಕೋರಿ. ನೋಡ್ರಿ ನೆಕ್ ಬಿಡುತ್ತೆ. ನೆಕ್ ಉದ್ದ 6.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊತಿದ್ದೀನಿ. ನೋಡ್ರಿ ಇಲ್ಲಿ ರೌಂಡಾಗಿ ಶೇಪ್ ತೆಗೀರಿ. ಮತ್ತು ತುಂಬ ಜಾಸ್ತಿ ಅಗಲ ತೆಗಿಬೇಡ್ರಿ, ಇಲ್ಲಿಗೆ ಇಷ್ಟೇ ಕರೆಕ್ಟಾಗಿ ಇದ್ರೊಳಗಡೆ ತೊಗೊರಿ. ಮತ್ತೆ ಜಾಸ್ತಿ ತೆಗೆದ್ರೆ ಇಲ್ಲಿ ಭುಜ ಜಾರ್ತೈತಿ. ನೆಕ್ಸ್ಟ್ ಇವಾಗ ಶೋಲ್ಡರ್ ರೆಡಿ ಇರೋದು ಎಷ್ಟೈತೆ ಅಂತೇಳಿ ಅಳತೆ ಮಾಡ್ಕೊರಿ. 2.5 ಇಂಚು ರೆಡಿ ಇರೋದೈತಿ, ಅರ್ಧ ಇಂಚು ಎಕ್ಸ್ಟ್ರಾ ತೊಗೊರಿ. ಟೋಟಲಾಗಿ 3 ಇಂಚು ಶೋಲ್ಡರ್ ತೊಗೊರಿ. ಇದಾದ ನಂತರ ಆರ್ಮೋಲ್ನ ಅಳತೆ ಮಾಡ್ಕೊರಿ. ಅಳತೆ ಬ್ಲೌಸಲ್ಲಿ ಎಷ್ಟೈತೆ ಅಂತೇಳಿ. ನೋಡ್ರಿ ಇಲ್ಲಿಂದ ಈ ರೀತಿ ಫೋಲ್ಡ್ ಮಾಡಿರಿ. 5.5 ಬರ್ತೈತಿ ಆರ್ಮೋಲು. ನೋಡ್ರಿ ಈ ರೀತಿ ಕರೆಕ್ಟಾಗಿ ಟೇಪ್ ಫೋಲ್ಡ್ ಮಾಡಿರಿ. ಫೋಲ್ಡ್ ಮಾಡಿದರೆ ಕರೆಕ್ಟಾಗಿ ಮೆಜರ್ಮೆಂಟ್ ಸಿಗ್ತೈತಿ ನಿಮ್ಗೆ. ನೆಕ್ಸ್ಟ್ ಈ ಕಾರ್ನರಿಂದ ಹಿಡಿದು 1 ಇಂಚು ಮತ್ತು 1.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊರಿ. ಮಾರ್ಕ್ ಮಾಡಿದ ನಂತರ ಶೇಪ್ ತೆಗೀರಿ. ನೆಕ್ಸ್ಟ್ ಇದಾದ ನಂತರ ಇಲ್ಲಿ ಕ್ರಾಸ್ ಬೆಲ್ಟ್ನ ಯಾವ ರೀತಿ ಮಾರ್ಕ್ ಮಾಡ್ಬೇಕಂತ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಜನ ಕ್ರಾಸ್ ಬೆಲ್ಟ್ ಮಾರ್ಕ್ ಮಾಡೋಕ್ಕೆ ಕನ್ಫ್ಯೂಸ್ ಆಗಕತ್ತೈತಿ. ನೋಡಿರಿ ನೆಕ್ಕಿಂದ ಹಿಡಿದು ನಾವು ಕ್ರಾಸ್ ಬೆಲ್ಟ್ನ ಎಲ್ಲಿ ಅಟ್ಯಾಚ್ ಮಾಡಿರ್ತೀವಿ ನೋಡಿರಿ ಅಷ್ಟನ್ನಷ್ಟೇ ನಾವು ಅಳತೆನ ಮಾಡ್ಕೋಬೇಕು. ನೋಡಿರಿ ಇಷ್ಟು ನಾವು ಇಲ್ಲಿಗೆ ಕ್ರಾಸ್ ಬೆಲ್ಟ್ನ ಅಟ್ಯಾಚ್ ಮಾಡಿರ್ತೀವಲ್ಲ ಇಷ್ಟು ಭಾಗ ಅಷ್ಟೇ ನಾವು ಅಳತೆನ ಮಾಡ್ಕೋಬೇಕು. ಫಸ್ಟು ನೋಡಿರಿ ನೆಕ್ಕಿಂದ ಹಿಡಿದು ಅಳತೆ ಮಾಡ್ಕೋರಿ ಎಷ್ಟೈತೆ ಅಂತೇಳಿ. 4.5 ಇಂಚ್ ಐತಿ ಒಂದು ಸೈಡು, ಇನ್ನೊಂದು ಸೈಡು 6.5 ಇಂಚ್ ಐತಿ. ನೆಕ್ ಸೈಡ್ ಎಷ್ಟೈತಿ 4.5 ಐತಿ. 1 ಇಂಚ್ ಎಕ್ಸ್ಟ್ರಾ ತೊಗೋರಿ. 5.5ಗೆ ಒಂದು ಮಾರ್ಕ್ ಮಾಡ್ಕೋರಿ. ಮತ್ತು ಆರ್ಮೋಲ್ ಸೈಡ್ ಎಷ್ಟೈತಿ 6.5 ಐತಿ. 7.5ಗೆ ಒಂದು ಮಾರ್ಕ್ ಮಾಡ್ಕೋರಿ. ಮಾರ್ಕ್ ಮಾಡಿದ ನಂತರ ಒಂದು ಈ ಥರ ಶೇಪ್ ಕೊಡ್ರಿ. ಶೇಪ್ ಕೊಟ್ಟಿದ ನಂತರ ಈ ಶೇಪು ಕರೆಕ್ಟ್ ಐತನಿಲ್ಲ ಅಂತೇಳಿ ಒಂದು ಸರಿ ಚೆಕ್ ಮಾಡ್ಕೋಬೇಕು. ಅದನ್ನು ಯಾವ ರೀತಿ ಚೆಕ್ ಮಾಡಬೇಕು ಅಂತಂದರೆ ಇಲ್ಲಿ ಶೋಲ್ಡರ್ ಜಾಯಿಂಟಿಂದ ಹಿಡಿದು ಇಲ್ಲಿ ನಾವು ಇಷ್ಟನ್ನ ನಾವು ಬಸ್ಟ್ ಪಾಯಿಂಟ್ ಇರ್ತೈತೆ ಅಂತೇಳಿ ಅಳತೆ ಮಾಡ್ಕೋಬೇಕು. ಎಷ್ಟೈತಿ 11.5 ಐತಿ. ಟೋಟಲಾಗಿ ನಾವು ಮಾರ್ಕ್ ಮಾಡಿದ್ದು ಎಷ್ಟು ಬರಬೇಕು ನಮ್ಗೆ 12.5 ಇಂಚು ಬರಬೇಕು. ನೋಡಿ ಇನ್ನೊಂದು ಸರಿ ಅಳತೆ ಮಾಡ್ಕೊಳ್ಳೋಣ ಎಷ್ಟೈತೆ ಅಂತೇಳಿ. ನೋಡಿರಿ ಟೋಟಲಾಗಿ ಎಷ್ಟೈತಿ 12 ಇಂಚ್ ಐತಿ. ಎಷ್ಟು ಬರಬೇಕು ನಮ್ಗೆ 13 ಇಂಚ್ ಬರಬೇಕು. ನೋಡಿರಿ ಕರೆಕ್ಟಾಗಿ ಐತೆ ಅಳತೆ. ಈ ರೀತಿ ಅಳತೆ ಮಾಡ್ಕೊರಿ. ಇದು ನಮ್ಗೆ ಕ್ರಾಸ್ ಬೆಲ್ಟಿನ ಶೇಪು ಕರೆಕ್ಟಾಗಿ ಬರ್ತೈತೆ ಆ ರೀತಿ ಅಳತೆ ಮಾಡಿದ್ರೆ. ನೆಕ್ಸ್ಟ್ ಇವಾಗ ಟಕ್ಸ್ ಪಾಯಿಂಟ್ ಮಾರ್ಕ್ ಮಾಡ್ಕೊಳ್ಳೋಣ. ಶೋಲ್ಡರ್ ಮಧ್ಯದಲ್ಲಿ ಒಂದು ಮಾರ್ಕ್ ಮಾಡಿರಿ. ಮಾರ್ಕ್ ಮಾಡಿದ ಇದಾದ ನಂತರ ಈ ಟಕ್ಸ್ ಪಾಯಿಂಟು 2.5 ತೊಗೋರಿ. 2.5 ತೊಗೊಂಡ ನಂತರ
ಈ ಸೈಡ್ ಅರ್ಧ ಇಂಚು, ಈ ಸೈಡ್ ಅರ್ಧ ಇಂಚು ಮಾರ್ಕ್ ಮಾಡ್ಕೊರಿ. ಮಾರ್ಕ್ ಮಾಡಿದ ನಂತರ ಈ ರೀತಿ ಶೇಪ್ ಕೊಡ್ರಿ. ನೆಕ್ಸ್ಟ್ ಇನ್ನೊಂದು ಟಕ್ಸ್ ಪಾಯಿಂಟ್ ಇವೆರಡರ ಮಧ್ಯದಲ್ಲಿ ನೋಡ್ಕೊರಿ, ಹಾಕ್ರಿ. ನೆಕ್ಸ್ಟ್ ಈ ಟಕ್ಸ್ ಪಾಯಿಂಟ್ನ 2.5 ಇಂಚಿಗೆ ತಗೋರಿ. ಈ ಸೈಡ್ 2 ಪಾಯಿಂಟ್, ಈ ಸೈಡ್ 2 ಪಾಯಿಂಟ್ ಬರೋ ಥರ ಚಿಕ್ಕದಾಗಿ ಇದನ್ನು ಸ್ಟಿಚ್ ಮಾಡ್ಕೊರಿ. ಸ್ಟಿಚ್ ಮಾಡುವಾಗ ನೆಕ್ಸ್ಟ್ ಈ ಟಕ್ಸ್ ಪಾಯಿಂಟ್ ಸ್ಟ್ರೇಟಾಗಿ ಈ ರೀತಿ ಟೇಪ್ ಇಟ್ಕೊರಿ. ಇಟ್ಕೊಂಡ ನಂತರ ಇದನ್ನು ನಾವು 4.25ಗೆ ತಗೋರಿ. ಇದನ್ನು ಸಹ 2 ಪಾಯಿಂಟ್ ಬರಬೇಕು, ಆ ರೀತಿ ಸ್ಟಿಚ್ ಮಾಡ್ಕೊರಿ. ನೆಕ್ಸ್ಟ್ ಇಲ್ಲಿಂದ ನಾವು 2.25ಗೆ ಒಂದು ಮಾರ್ಕ್ ಮಾಡ್ಕೊರಿ. ಮಾರ್ಕ್ ಮಾಡಿದ ನಂತರ ಈ ಟಕ್ಸ್ ಪಾಯಿಂಟ್ನ 5.25ಗೆ ತಗೋರಿ. ಇವು ಟಕ್ಸ್ ಪಾಯಿಂಟ್ ಏನಾಗ್ತಾವೆ ಅಂತಂದ್ರೆ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಹೆಚ್ಚು ಕಡಿಮೆ ಆಗ್ತಿರ್ತಾವೆ. ಹಾಗಾಗಿ ಅರ್ಧ ಇಂಚು ಹೆಚ್ಚು ಕಡಿಮೆ ನೋಡ್ಕೊಂಡು ತಗೋರಿ. ಇದು ಟಕ್ಸ್ ಪಾಯಿಂಟ್ನ ನೀವು ಆಪ್ಷನ್ನಾಗಿ ಬಿಟ್ಕೋರಿ. ಲಾಸ್ಟಿಗೆ ನಾವು ಸೈಡ್ ಜಾಯಿಂಟ್ ಮಾಡುವಾಗ ಫ್ರಂಟ್ ಮತ್ತು ಬ್ಯಾಕ್ ಎರಡು ಲೆಂತ್ ನೋಡಿಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಕಟ್ಟಿಂಗ್ ಇದು ಸ್ಟಿಚಿಂಗ್ ಮಾಡ್ಕೊಳ್ಳೋಕೆ ಬರ್ತೈತಿ. ಹಂಗಾಗಿ ಇದನ್ನು ಆಪ್ಷನ್ ಬಿಟ್ಕೋರಿ. ಸ್ವಲ್ಪ ಏನಾದರೂ ಫ್ರಂಟ್ ಮುಂದ್ಗಡೆ ಜಾಸ್ತಿ ಬ್ಯಾಕ್ಗಿಂತ ಬಂದು ಅಂತ ಈ ಟಕ್ಸ್ ಪಾಯಿಂಟ್ ಇಟ್ಕೋರಿ. ಇಲ್ಲ ಕರೆಕ್ಟ್ ಸೈಜ್ ಬಂದೈತಿ ಅಂತಂದರೆ ಈ ಟಕ್ಸ್ ಪಾಯಿಂಟ್ನ ಬಿಟ್ಬಿಡ್ರಿ, ನಡಿತೈತಿ. ಇವಾಗ ಕಟ್ಟಿಂಗ್ ಮಾಡ್ಕೊಳ್ಳೋಣ. ನೋಡ್ರಿ ಇವೆರಡು ಫ್ರಂಟ್ ಪಾರ್ಟ್. ನೆಕ್ಸ್ಟ್ ಇವಾಗ ಬ್ಯಾಕ್ ಪಾರ್ಟ್ನ ಕಟ್ಟಿಂಗ್ ಮಾಡ್ಕೊಳ್ಳೋಣ. ಬ್ಯಾಕ್ ಪಾರ್ಟ್ ಬ್ಲೌಸ್ದು ನೆಕ್ ಲೆಂತ್ ಎಷ್ಟೈತೆ ಅಂತೇಳಿ ನೋಡ್ಕೋಬೇಕು. ನೋಡ್ರಿ ಟೋಟಲ್ ಆಗಿ 10 ಇಂಚ್ ಐತಿ. ಇಲ್ಲಿಂದ 10 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊರಿ. ಇಲ್ಲಿಂದ ಇಲ್ಲಿಗೆ ನಾನು 10 ಇಂಚನ್ನ ಇಟ್ಟಿದ್ದೀನಿ. ಮತ್ತು ನೆಕ್ಸ್ಟ್ ನಾವು ಬ್ಲೌಸಿಂದು ಇಲ್ಲಿ ಕೆಳಗಡೆ ನಾವು ವಿಡ್ತನ್ನ ಇಲ್ಲಿ ಮೇಲ್ಗಡೆ ಎಷ್ಟು ಇಟ್ಟಿರ್ತೀವಿ ಅದಕ್ಕಿಂತ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ ಮಾಡ್ಕೋಬೇಕು. ಹಂಗಾದ್ರೆ ನಮ್ಗೆ ಏನಾಕೈತಿ ನೀಟಾಗಿ ಬರ್ತೈತಿ ರೌಂಡ್ ಶೇಪ್ ಹಿಂದ್ಗಡೆ. ನೋಡಿರಿ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಒಂದು ರೌಂಡಾಗಿ ಈ ರೀತಿ ಶೇಪ್ ಕೊಡ್ರಿ. ಇಲ್ಲ ಡಿಸೈನ್ ಮಾಡ್ಕೊಳ್ಳೋದಿದ್ರೆ ನೀಟಾಗಿ ಸಿಂಪಲ್ಲಾಗಿ ಒಂದು ಡಿಸೈನ್ನ ಮಾಡ್ಕೊರಿ. ನೆಕ್ಸ್ಟ್ ಇವಾಗ ಇದನ್ನು ಕಟ್ಟಿಂಗ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಒಂದು ಟಕ್ಸ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊರಿ. ಶೋಲ್ಡ್ರ್ ಮಧ್ಯದಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡು ಈ ಟಕ್ಸ್ ಪಾಯಿಂಟ್ನ 4 ಇಂಚಿಗೆ ತಗೋರಿ. ಇದನ್ನು ಈ ಸೈಡ್ ಅರ್ಧ ಇಂಚು ಮತ್ತು ನೆಕ್ಸ್ಟ್ ಈ ಸೈಡ್ ಅರ್ಧ ಇಂಚು ತಗೋರಿ. ತಗೊಂಡು ಈ ರೀತಿ ಮಾರ್ಕ್ ಮಾಡ್ಕೊಂಡು ಸ್ಟಿಚ್ನ ಮಾಡ್ಕೊರಿ. ಇವಾಗ ಬ್ಯಾಕ್ ಪಾರ್ಟನ್ನು ಮುಗೀತು. ನೆಕ್ಸ್ಟ್ ತೋಳು ಕಟ್ಟಿಂಗ್ನ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನೋಡಿರಿ ತೋಳು ಕಟ್ಟಿಂಗಿಗೆ 1 ಫೋಲ್ಡು. ನೆಕ್ಸ್ಟ್ ಈ ರೀತಿ 2 ಫೋಲ್ಡ್ನ ಮಾಡ್ಕೊರಿ. ನೆಕ್ಸ್ಟ್ ತೋಳಿಂದ ನಾವು ಫಸ್ಟ್ ಬಿಡ್ತು ನೋಡ್ಕೋಬೇಕು. ನಾವು ಸ್ಟಿಚಿಂಗ್ ಮಾರ್ಜಿನ್ ಹಿಡಿದು ಎಷ್ಟು ಇಟ್ಟಿದ್ದೀವಿ 11.5 ಇಂಚಿನ ಚೆಸ್ಟ್ ಮೆಜರ್ಮೆಂಟ್ನ ಇಟ್ಟಿದ್ದೀವಿ. ಅದಕ್ಕಿಂತ ನಾವು 2 ಇಂಚು ಮೈನಸ್ ಮಾಡಿ ತೊಗೋಬೇಕು. ಮೈನಸ್ ಮಾಡಿ ತೊಗೊಂಡ್ರೆ 9.5 ಇಂಚ್ ಬರುತ್ತೆ. ಇಲ್ಲಿಂದ ಇಲ್ಲಿಗೆ ತೋಳಿನ ಬಿಡ್ತು 9.5ನ ತೊಗೋಬೇಕು. ಇದು ಬಟ್ಟೆ ಕಡಿಮೆ ಐತಿ, ಹಂಗಾಗಿ ನಾವು ಒಂದೇ ತೋಳು ಕಟ್ಟಿಂಗ್ ತೋರಿಸ್ತೀನಿ. ನೆಕ್ಸ್ಟ್ ನಾನು ಬಟ್ಟೆ ಜಾಯಿಂಟ್ ಮಾಡ್ಕೊಂಡು ಇನ್ನೊಂದು ತೋಳು ಕಟ್ಟಿಂಗ್ನ ಮಾಡ್ಕೋತೀನಿ. ನೀವು ಕರೆಕ್ಟಾಗಿ ಬಟ್ಟೆ ಇದ್ದರೆ ಹಂಗೆ ಮಾಡ್ಕೊರಿ, ಇಲ್ಲಾಂದ್ರೆ ಒಂದು ಕಟ್ಟಿಂಗ್ ಮಾಡ್ಕೊರಿ, ಅದನ್ನೇ ಇಟ್ಕೊಂಡು ನೆಕ್ಸ್ಟ್ ಇನ್ನೊಂದು ತೋಳನ್ನ ಕಟ್ಟಿಂಗ್ ಮಾಡ್ಕೊಳಂತ್ರಿ ಅಂತ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ತೋಳಿಂದ ಬಿಡ್ತು 9.5 ಇಂಚು. 9.5 ಇಂಚ್ ತೊಗೊಂಡು ಈ ಬಟ್ಟೆನ ಕಟ್ ಮಾಡ್ಕೊರಿ. ಕಟ್ ಮಾಡಿದ ನಂತರ ನೆಕ್ಸ್ಟ್ ನಾನಿವಾಗ ಇದಕ್ಕೆ 1/2 ತೋಳು ಸ್ಟಿಚ್ ಮಾಡಾಕತ್ತೀನಿ. ಹಂಗಾಗಿ
ಟೋಟಲ್ ಆಗಿ ತೋಳಿನ ಉದ್ದ ಎಷ್ಟೈತೆ ಅಂತಂದ್ರೆ 4 ಇಂಚ್ ಐತಿ. 1 ಇಂಚನ್ನ ಎಕ್ಸ್ಟ್ರಾ ತೊಗೊಳಕತ್ತೀನಿ. ಟೋಟಲ್ ಆಗಿ 5 ಇಂಚ್ ತೋಳಿಂದು ಉದ್ದಾನ ತೊಗೊಳಕತ್ತೀನಿ. ಒಂದು ಮಾರ್ಕ್ ಮಾಡ್ಕೊರಿ. ಇಲ್ಲಿಂದ ಇಲ್ಲಿಗೆ 5 ಇಂಚ್ ಐತಿ ತೋಳಿನ ಉದ್ದ. ನೆಕ್ಸ್ಟ್ ನೋಡ್ರಿ ಇಲ್ಲಿ 2.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊರಿ. ಮಾರ್ಕ್ ಮಾಡ್ಕೊಂಡು ಒಂದು ಈ ರೀತಿ ಸ್ಟ್ರೇಟಾಗಿ ಲೈನ್ ತಗೋರಿ. ಲೈನ್ ತೊಗೊಂಡ ನಂತರ ಇಲ್ಲಿಂದ 2.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊರಿ ಶೇಪ್ ತೆಗಿಯೋದಕ್ಕೆ. 2.5 ಇಂಚಿಂದ ಹಿಡಿದು ಈ ರೀತಿ ಡೌನ್ ಮಾಡ್ತಾ ಬರ್ರಿ. ನೆಕ್ಸ್ಟ್ ಇದಾದ ನಂತರ ಇಲ್ಲಿ 1/2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊರಿ. ಮಾರ್ಕ್ ಮಾಡಿದ ನಂತರ ಎರಡನೇ ಶೇಪ್ನ 1/2 ಇಂಚ್ ಡಿಫ್ರೆನ್ಸ್ ಮಾಡಿಕೊಂಡು ಶೇಪ್ ತೆಗೀರಿ. ತುಂಬ ಈಸಿಯಾಗಿ ತೋಳಿನ ಶೇಪ್ನ ನಾವು ತೆಗಿಬೋದು. ನೆಕ್ಸ್ಟ್ ಇಲ್ಲಿ ಒಂದು 1/2 ಇಂಚ್ ಒಳಗಡೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಕಟಿಂಗ್ ಮಾಡ್ಕೊರಿ. ತುಂಬ ಜನ ತೋಳು ಕಟ್ಟಿಂಗಲ್ಲಿ ಕನ್ಫ್ಯೂಸ್ ಆಗಕತ್ತೀರಿ. ತುಂಬ ಈಸಿಯಾಗಿ ನಾವು ಕಟ್ಟಿಂಗ್ ಮಾಡ್ಕೋಬೋದು. ಇದೇ ರೀತಿನೇ ಕಟ್ ಮಾಡ್ಕೊರಿ, ಈಸಿ ಅನ್ನಿಸ್ತೈತಿ. ನಾವು ಅಳತೆ ಬ್ಲೌಸಲ್ಲಿ ತೊಗೊಂಡು ಮಾಡ್ಕೊಳಕ್ಕೆ ಹೋದ್ರೆ ನಮ್ಗೆ ಕನ್ಫ್ಯೂಸ್ ಆಕೈತಿ ಅಂತಂದ್ರೆ ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಇಟ್ಟಿರ್ತೀವಿ ಅದಕ್ಕಿಂತ ನಾವು 2 ಇಂಚ್ ಮೈನಸ್ ಮಾಡ್ಕೊಂಡು ತೊಗೊಂಡ್ಬಿಟ್ರೆ ತೋಳಿಂದ ಬಿಡ್ತು ಕರೆಕ್ಟಾಗಿ ಬರ್ತೈತಿ. ಬಟ್ಟೆ ಕಡಿಮೆನೂ ಆಗಂಗಿಲ್ಲ, ಹೆಚ್ಚೂ ಆಗೋದಿಲ್ಲ, ಕರೆಕ್ಟಾಗಿ ಬರುತ್ತೆ. ಅದೇ ರೀತಿನೇ ಒಂದು ಸಾರಿ ಟ್ರೈ ಮಾಡಿ ನೋಡಿರಿ, ಕರೆಕ್ಟಾಗಿ ಬರ್ತೈತಿ. ನೆಕ್ಸ್ಟ್ ಕ್ರಾಸ್ ಬೆಲ್ಟ್ ನೋಡಿರಿ. ಪಟ್ಟಿನ ನಾವು ಕಟ್ಟಿಂಗ್ ಮಾಡ್ಕೊಂಡಿರ್ತೀವಲ್ಲ ಅದರಲ್ಲೇ ಕಟ್ಟಿಂಗ್ ಮಾಡ್ಕೊಳ್ಳೋಣ. ಒಂದು ಸೈಡು 3.5 ಇಂಚ್ ಇರಬೇಕು, ಒಂದು ಸೈಡು 3 ಇಂಚ್ ಇರಬೇಕು. ನೋಡ್ರಿ ಇಲ್ಲಿ ಬಟ್ಟೆ ಹೆಚ್ಚು ಕಡಿಮೆ ಐತೆ, ಹಂಗಾಗಿ ಸ್ಟ್ರೇಟಾಗಿ ಒಂದು ಲೈನ್ ಹಾಕಿದ್ದೀನಿ. ಈ ಸೈಡು 3.5 ಇಂಚ್, ಒಂದು ಸೈಡು 3 ಇಂಚು. ನೆಕ್ಸ್ಟ್ ಈ ರೀತಿ ಮಾರ್ಕ್ ಮಾಡ್ಕೊರಿ. ನೋಡ್ರಿ ಮುಗೀತು ವಿಡಿಯೋ. ನೋಡ್ರಿ ಇವು ಕ್ರಾಸ್ ಬೆಲ್ಟ್ ಮತ್ತು ಇದು ತೋಳು, ಬ್ಯಾಕ್ ಪಾರ್ಟ್ ಮತ್ತು ಇದು ಎರಡೂ ಫ್ರಂಟ್ ಪಾರ್ಟ್. ಇವನ್ನ ನಾನು ಮೇನ್ ಬಟ್ಟೆಗೆ ಇಟ್ಕೊಂಡು ಅಡ್ಜಸ್ಟ್ಮೆಂಟ್ನ ಮಾಡ್ಕೋತೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿರಿ, ಖಂಡಿತ ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತೆ ಸಿಗ್ತೀನಿ ರೀ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬ್ಲೌಸ್ ಕಟ್ಟಿಂಗಲ್ಲಿ ಯಾವುದೇ ರೀತಿಯಾಗಿ ನಿಮ್ಗೇನಾದರೂ ಡೌಟ್ ಬಂತು ಅಂತಂದರೆ ಕಮೆಂಟ್ ಮಾಡಿ ತಿಳಿಸ್ರಿ, ಇಲ್ಲ ವಾಟ್ಸಪ್ಪಲ್ಲಾದರೂ ಒಂದು ಚಾಟ್ ಮಾಡಿರಿ. ನಾನು ಖಂಡಿತ ನಿಮಗೆ ನೆಕ್ಸ್ಟ್ ವಿಡಿಯೋ ಮಾಡಿ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ರೀ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ಮತ್ತೆ ಸಿಗ್ತೀನಿ ನಿಮಗೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.